ಅದು 1999ರ ಸಮಯ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಾರ್ಗಿಲ್ ಬೆಟ್ಟದಲ್ಲಿ ಚಳಿ ಆರಂಭವಾದ ತಕ್ಷಣ ಭಾರತ ಮತ್ತು ಪಾಕಿಸ್ತಾನದ ಸೈನಿಕರನ್ನ ತಮ್ಮ ತಮ್ಮ ದೇಶಗಳಿಗೆ ಗಡಿಯಿಂದ ಹಿಂದಕ್ಕೆ ಕರೆಸಿಕೊಳ್ಳಲಾಗ್ತದೆ. ಯಾಕಂದ್ರೆ ಚಳಿ ವಿಪರೀತವಾದ್ರೆ ಅಲ್ಲಿ ಉಳಿಯೋದು ಕೂಡ ಕಷ್ಟ ಆಗ್ತದೆ. ಸೈನಿಕರ ಪ್ರಾಣವನ್ನ ಉಳಿಸುವ ಸಲುವಾಗಿ ಎರಡೂ ರಾಷ್ಟ್ರಗಳು ತಮ್ಮ ತಮ್ಮ ರಾಷ್ಟ್ರದ ಸೈನಿಕರನ್ನ ಕಾರ್ಗಿಲ್ ಬೆಟ್ಟದಿಂದ ಹಿಂದಕ್ಕೆ ಕರೆಸಿಕೊಳ್ತಾರೆ. ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫರೊಂದಿಗೆ ಶಾಂತಿಯ ಮಾತುಕತೆಯನ್ನ ನಡೆಸ್ತಾರೆ. ಏಷ್ಯಾ ಖಂಡದಲ್ಲಿ ಶಾಂತಿಯನ್ನ ಸ್ಥಾಪಿಸಬೇಕು ಎನ್ನುವಂತಹ ಉದ್ದೇಶದೊಂದಿಗೆ ಪಾಕಿಸ್ತಾನದೊಂದಿಗೆ ಮಾತುಕತೆಯನ್ನ ನಡೆಸಿ ಸ್ನೇಹ ಹಸ್ತವನ್ನ ಚಾಚಿ ಲಾಹೋರ್ ವರೆಗೂ ಬಸ್ ಯಾತ್ರೆಯನ್ನ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅತ್ತ ಪಾಕಿಸ್ತಾನದೊಂದಿಗೆ ಸ್ನೇಹ ಹಸ್ತವನ್ನ ಚಾಚಿದ್ರೆ ಪಾಕಿಸ್ತಾನಿ ಸೇನೆ ಮಾತ್ರ ಕಾರ್ಗಿಲ್ ಬೆಟ್ಟದ ಮೇಲೆ ಭಯೋತ್ಪಾದಕರ ವೇಷವನ್ನ ಹಾಕಿಕೊಂಡು ಬಂದು ಹಲವಾರು ಕಡೆಗಳಲ್ಲಿ ತಮ್ಮ ಬಂಕರ್ಗಳನ್ನ ಸ್ಥಾಪಿಸಿಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕಾಗಿ ಸಜ್ಜಾಗಿ ಕೂರ್ತದೆ. ಕಾರ್ಗಿಲ್ನ ಮೇಲೆ ಬಂಕರ್ಗಳನ್ನ ಸ್ಥಾಪಿಸಿರುವಂತಹ ಪಾಕಿಸ್ತಾನಿ ಸೇನೆಯ ಬಗ್ಗೆ ಮಾಹಿತಿಯನ್ನ ಬೆಟ್ಟದ ಮೇಲೆ ಕುರಿ ಮೇಯಿಸುವಂತಹ ಕುರಿಗಾಯಿಗಳು ಸೇನೆಗೆ ನೀಡ್ತಾರೆ. ಸೇನೆಗೆ ಕಾರ್ಗಿಲ್ ಬೆಟ್ಟದ ಬಗ್ಗೆ ಎಷ್ಟು ಮಾಹಿತಿ ಇತ್ತೋ ಅಷ್ಟೇ ಮಾಹಿತಿ ಕುರಿ ಮೇಯಿಸುವಂತಹ ಕುರಿಗಾರಿಗೂ ಕೂಡ ಇತ್ತು. ಈ ವಿಷಯ ಗೊತ್ತಾದ ನಂತರ ಭಾರತೀಯ ಸೇನೆ ಕಾರ್ಗಿಲ್ ಬೆಟ್ಟದ ಮೇಲೆ ಇರುವಂತಹದ್ದು ಭಯೋತ್ಪಾದಕರೇ ಅಂತ ಭಾವಿಸಿಕೊಳ್ತು. ಅದನ್ನ ನೋಡೋದಕ್ಕಾಗಿ ಒಂದು ಟೀಮ್ ಅನ್ನ ರೆಡಿ ಮಾಡಿ ಕಾರ್ಗಿಲ್ ಬೆಟ್ಟದ ಮೇಲೆ ಕಳಿಸಿದ್ರೆ ಕಾರ್ಗಿಲ್ ಬೆಟ್ಟದಿಂದ ಆ ಟೀಮ್ ಹಿಂದಿರುಗಲೇ ಇಲ್ಲ. ಕಾರ್ಗಿಲ್ ಬೆಟ್ಟಗಳ ಮೇಲೆ ಭಯೋತ್ಪಾದಕರ ವೇಷವನ್ನ ಹಾಕಿಕೊಂಡು ಬಂದಂತಹ ಪಾಕಿಸ್ತಾನಿ ಸೇನೆಯನ್ನ ನೋಡ್ಕೊಂಡು ಬರೋದಕ್ಕಾಗಿ ಸೌರಭ್ ಕಾಲಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ಕಾರ್ಗಿಲ್ ಬೆಟ್ಟದ ಬಜರಂಗ್ ಪೋಸ್ಟ್ ಕಡೆಗೆ ಕಳಿಸಲಾಗ್ತದೆ. ಬಜರಂಗ್ ಪೋಸ್ಟ್ ಕಡೆಗೆ ಸೌರಭ್ ಕಾಲಿ ಅವರ ಸೇನೆ ಹತ್ತಿರವಾಗುತ್ತಿದ್ದಂತೆಯೇ ಅವರ ಮೇಲೆ ಗುಂಡಿನ ದಾಳಿಯನ್ನ ಪಾಕಿಸ್ತಾನಿ ಸೇನೆ ನಡೆಸ್ತದೆ. ಯುದ್ಧದ ಬಗ್ಗೆ ಅರಿವಿಲ್ಲದೆ ಸೌರಭ್ ಕಾಲಿ ಅವರ ನೇತೃತ್ವದ ತಂಡ ಬಜರಂಗ್ ಪೋಸ್ಟ್ ಕಡೆಗೆ ಹೋದಾಗ ಪಾಕಿಸ್ತಾನಿ ಸೇನೆಯ ಗುಂಡಿನ ದಾಳಿಯನ್ನ ಎದುರಿಸುತ್ತದೆ. ಸುಮಾರು 1.5 ತಾಸುಗಳ ಕಾಲ ಗುಂಡಿನ ಚಕಮಕಿಯನ್ನ ನಡೆಸಿ ಶಸ್ತ್ರಾಸ್ತ್ರಗಳು ಖಾಲಿಯಾದ ನಂತರ ಸೌರಭ್ ಕಾಲಿ ಅವರ ತಂಡ ಪಾಕಿಸ್ತಾನಿ ಸೇನೆಯ ಕಡೆಗೆ ಸೆರೆ ಸಿಕ್ಕದೆ. ಅಪಾರ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿರುವಂತಹ ಪಾಕಿಸ್ತಾನಿ ಸೇನೆ ಸೌರಭ್ ಕಾಲಿ ಅವರ ನೇತೃತ್ವದ ತಂಡವನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ತದೆ. ಮೇ 15, 1999ಕ್ಕೆ ಕಾಣೆಯಾದ ಸೌರಭ್ ಕಾಲಿ ಅವರ ನೇತೃತ್ವದ ತಂಡ ಒಮ್ಮೆಲೆ ಸಿಕ್ಕಿದ್ದು ಜೂನ್ 7ಕ್ಕೆ, ಜೀವಂತವಾಗಿ ಅಲ್ಲ, ಶವವಾಗಿ. ಒಬ್ಬ ಮನುಷ್ಯನನ್ನ ಎಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಲು ಸಾಧ್ಯ ಎನ್ನುವಂಥದ್ದನ್ನ ಅಂದು ತೋರಿಸಿದ್ದು ಪಾಕಿಸ್ತಾನಿ ಸೇನೆ. ಸೌರಭ್ ಕಾಲಿ ಅವರ ಕತ್ತನ್ನ ದೇಹದಿಂದ ಬೇರ್ಪಡಿಸಲಾಗಿತ್ತು. ಕಾಸಿದ ಕಬ್ಬಿಣದಿಂದ ಕಿವಿಯ ತಮಟೆಗಳನ್ನು ಒಡೆಯಲಾಗಿತ್ತು. ಕಣ್ಣಿನ ಗುಡ್ಡೆಗಳನ್ನು ಕೀಳಲಾಗಿತ್ತು. ದೇಹದ ಹಲವಾರು ಮೂಳೆಗಳನ್ನ ಪುಡಿ ಪುಡಿ ಮಾಡಲಾಗಿತ್ತು. ಕೈಯನ್ನ ದೇಹದಿಂದ ಬೇರ್ಪಡಿಸಲಾಗಿತ್ತು. ಕಾಲನ್ನ ದೇಹದಿಂದ ಬೇರ್ಪಡಿಸಲಾಗಿತ್ತು. ಹಲ್ಲನ್ನು ಕೂಡ ಪುಡಿ ಪುಡಿ ಮಾಡಲಾಗಿತ್ತು. ಇಷ್ಟೆಲ್ಲ ಮಾಡಿ ಭಾರತಕ್ಕೆ ಶವವನ್ನು ರವಾನೆ ಮಾಡಿದಂತಹ ಪಾಕಿಸ್ತಾನಿ ಸೇನೆ ತಾನು ಮಾಡೇ ಇಲ್ಲ ಎನ್ನುವಂತೆ ವಿಶ್ವದ ಮುಂದೆ ತೋರಿಸಿತು. ಸೌರಭ್ ಕಾಲಿ ಅವರು ಅಂದು ಪ್ರಾಣವನ್ನು ಬಿಡುವಂತಹ ಸಮಯದಲ್ಲಿ ಅವರಿಗೆ ವಯಸ್ಸು ಬರೀ 22 ಮಾತ್ರ. ಪಾಕಿಸ್ತಾನಿ ಸೈನಿಕರ ಕೈಗೆ ಸಿಕ್ಕು ನರಳಿ ತೀರಿ ಹೋದ ಸೌರಭ್ ಕಾಲಿಯಾ ಅವರ ಸಾವಿನ ನಂತರವೇ ಭಾರತದಲ್ಲಿರುವ ರಾಜಕೀಯ ನಾಯಕರಿಗೆ, ಅಧಿಕಾರಿಗಳಿಗೆ ಗೊತ್ತಾಗಿದ್ದು ಕಾರ್ಗಿಲ್ ಬೆಟ್ಟದ ಮೇಲಿರೋದು ಭಯೋತ್ಪಾದಕರಲ್ಲ, ಪಾಕಿಸ್ತಾನಿ ಸೈನಿಕರು ಅಂತ. ಭಾರತದ ಜನರಲ್ ವಿ.ಪಿ. ಮಲ್ಲಿಕರು ಬಹಳ ದಿನಗಳಿಂದ ಹೇಳ್ತಾನೆ ಇದ್ರು ಭಯೋತ್ಪಾದಕರ ವೇಷದಲ್ಲಿ ಪಾಕಿಸ್ತಾನಿ ಸೈನಿಕರು ಇದ್ದಾರೆ ಅಂತ. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಸೇನೆಯ ಎಲ್ಲ ಮುಖ್ಯಸ್ಥರು, ಸರ್ಕಾರದ ಅಧಿಕಾರಿಗಳು ಸೇರಿಕೊಂಡು ಸಭೆಯನ್ನ ನಡೆಸಿ ಕಾರ್ಗಿಲ್ ಬೆಟ್ಟದ ಮೇಲಿಂದ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದೋಡಿಸಬೇಕು ಎನ್ನುವಂತಹ ವಿಚಾರದೊಂದಿಗೆ ಆಪರೇಷನ್ ವಿಜಯನ್ನ ಆರಂಭ ಮಾಡ್ತಾರೆ. ಆಪರೇಷನ್ ವಿಜಯದ ಮೊದಲನೇ ಭಾಗವಾಗಿ ಯುದ್ಧ ವಿಮಾನಗಳನ್ನು ಬಳಸಿ ಕಾರ್ಗಿಲ್ ಬೆಟ್ಟದ ಮೇಲಿರುವಂತಹ ಪಾಕಿಸ್ತಾನಿ ಸೈನಿಕರ ಮೇಲೆ ಗುಂಡಿನ ದಾಳಿ ಮಾಡಬೇಕೆನ್ನುವಂತಹದ್ದು. MiG-27 ವಿಮಾನದ ಮೂಲಕ ನಚಿಕೇತ್ರವರು ಕಾರ್ಗಿಲ್ ಬೆಟ್ಟದ ಮೇಲೆ ಯುದ್ಧ ವಿಮಾನವನ್ನು ತೆಗೆದುಕೊಂಡು ಹೋಗ್ತಾರೆ. ತಾಂತ್ರಿಕ ದೋಷದಿಂದಾಗಿ MiG-27 ವಿಮಾನ ನೆಲಕ್ಕೆ ಅಪ್ಪಳಿಸುತ್ತದೆ. ಆ ಸಂದರ್ಭದೊಳಗಡೆ ಪಾಕಿಸ್ತಾನಿ ಸೈನಿಕರು ನಚಿಕೇತರವರನ್ನ ಸೆರೆ ಹಿಡಿತಾರೆ. ಪಾಕಿಸ್ತಾನಿ ಸೈನಿಕರ ಗುರಿಗೆ ಬಲಿಯಾಗಿ ಅವರ ವಿಮಾನ ಬೆಂಕಿಗೆ ತಗುಲುತ್ತದೆ. ಆ ಸಂದರ್ಭದೊಳಗಡೆ ಅಜಯ್ ಅಹುಜಾ ಅವರು ಪ್ಯಾರಾಚೂಟ್ ಅನ್ನ ಹಾಕಿಕೊಂಡು ಕೆಳಗಡೆ ಜಿಗಿತಾರೆ. ಅವರ ಎಡಗಾಲು ಮುರಿತದೆ. ಆ ಸಂದರ್ಭದೊಳಗಡೆ ಪಾಕಿಸ್ತಾನಿ ಸೈನಿಕರು ಅವರನ್ನ ಯುದ್ಧ ಕೈದಿಯನ್ನಾಗಿಸಬೇಕಿತ್ತು. ಆದ್ರೆ ಹೇಡಿ ಪಾಕಿಸ್ತಾನಿ ಸೈನಿಕರು ಅವರ ಬಲಗಿವಿಗೆ ಗುಂಡನ್ನು ಹಾರಿಸ್ತಾರೆ. ಆ ಗುಂಡು ಎಡಗಿವಿಯ ಮೂಲಕ ಹೊರಬರ್ತದೆ. ಅದಾಗಲೇ ಅರ್ಧ ಜೀವವನ್ನ ಅಜಯ್ ಅಹುಜಾ ಅವರು ಬಿಟ್ಟಿದ್ರು. ಆದ್ರೆ ಹೇಡಿ ಪಾಕಿಸ್ತಾನಿ ಸೈನಿಕರು ಅವರ ಎದೆಗೆ ಮತ್ತೊಂದು ಗುಂಡನ್ನು ಹಾರಿಸಿ ಅವರನ್ನ ಅಲ್ಲಿಯೇ ಕೊಂದು ಬಿಡ್ತಾರೆ. ಕಾರ್ಗಿಲ್ ಬೆಟ್ಟದ ಮೇಲೆ ಇರುವಂತಹ ಸೈನಿಕರನ್ನ ಹೊಡೆದೋಡಿಸೋದಕ್ಕಾಗಿ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವಂತಹ ಟೊಲೋಲಿಂಗ್ ಬೆಟ್ಟವನ್ನ ಮೊದಲು ವಶಪಡಿಸಿಕೊಳ್ಬೇಕಾಗಿತ್ತು. ಈ ಟೊಲೋಲಿಂಗ್ ಬೆಟ್ಟವನ್ನ ವಶಪಡಿಸಿಕೊಳ್ಳುವುದರ ಭಾಗವಾಗಿ ಹೆಲಿಕಾಪ್ಟರ್ನ ಮೂಲಕ ಪಾಕಿಸ್ತಾನಿ ಸೈನಿಕರ ಮೇಲೆ ನೇರವಾಗಿ ದಾಳಿಯನ್ನ ಮಾಡೋದಕ್ಕಾಗಿ ಮೇಜರ್ ರಾಜೇಶ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ಟೊಲೋಲಿಂಗ್ ಬೆಟ್ಟದ ಮೇಲೆ ಕಳಿಸ್ತಾರೆ. ಟೊಲೋಲಿಂಗ್ ಬೆಟ್ಟದ ಮೇಲೆ ದಾಳಿಯನ್ನ ಮಾಡೋದಕ್ಕಾಗಿ MI-17 ಹೆಲಿಕಾಪ್ಟರ್ ಅನ್ನ ತೆಗೆದುಕೊಂಡು ಹೋದಂತಹ ಮೇಜರ್ ರಾಜೇಶ್ ಅಧಿಕಾರಿ ಅವರ ತಂಡ
ಪಾಕಿಸ್ತಾನಿ ಸೈನಿಕರ ಬಂಕರ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದಾಗಲೇ ಭಾರತದ ಒಬ್ಬ ಯೋಧ ಗುಂಡಿಗೆ ಬಲಿಯಾಗ್ತಾನೆ. ಆಗ ತಾಪಮಾನ -6 ಡಿಗ್ರಿಯನ್ನ ತಲುಪಿರ್ತದೆ. ಆಗ ಯುದ್ಧವನ್ನ ಮಾಡೋದಕ್ಕಾಗಿ ವಾತಾವರಣ ಅನುಕೂಲವಾಗಿರುವುದಿಲ್ಲ. ಅದಕ್ಕಾಗಿ ಆ ಬೆಟ್ಟದ ಮೇಲಿಂದ ಮೇಜರ್ ರಾಜೇಶ್ ಅಧಿಕಾರಿ ಅವರು ವಾಪಸ್ ಬರ್ತಾರೆ. ಮರುದಿನ ಟೊಲೋಲಿಂಗ್ ಬೆಟ್ಟದ ಮೇಲೆ ಯುದ್ಧವನ್ನ ಮಾಡೋದಕ್ಕಾಗಿ ರಾಜೇಶ್ ಅಧಿಕಾರಿ ಅವರು ಹೋಗುವಂತಹ ಸಂದರ್ಭದಲ್ಲಿ ಅವರ ಪತ್ನಿಯ ಒಂದು ಪತ್ರ ಅವರ ಹತ್ರ ಬರ್ತದೆ. ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪತ್ನಿಯ ಪತ್ರವನ್ನು ಓದುವಂತಹ ರಸಿಕತೆ ಯಾವ ಯೋಧನಿಗೆ ಇರಲಿಕ್ಕೆ ಸಾಧ್ಯ? ಯುದ್ಧ ಮುಗಿದ ಮೇಲೆ ಶಾಂತವಾಗಿ ಆ ಪತ್ರವನ್ನು ಓದಿದ್ರಾಯ್ತು ಅಂತ ಹೇಳಿ ತಮ್ಮ ಜೇಬಿನಲ್ಲಿಟ್ಟುಕೊಂಡು ಟೊಲೋಲಿಂಗ್ ಬೆಟ್ಟದ ಮೇಲೆ ಹೋಗಿ ನೇರವಾಗಿ ಶತ್ರುಗಳ ಬಂಕರ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹಲವಾರು ಶತ್ರುಗಳನ್ನ ತಮ್ಮ ಗುಂಡಿನ ದಾಳಿಯ ಮೂಲಕ ಹೊಡೆದುರುಳಿಸ್ತಾರೆ. ಅದಾಗಲೇ ಹಲವಾರು ಗುಂಡುಗಳು ಮೇಜರ್ ರಾಜೇಶ್ ಅಧಿಕಾರಿ ಅವರ ದೇಹವನ್ನು ಮುಕ್ಕಿರ್ತವೆ. ದೇಹವು ರಕ್ತಸಿಕ್ತವಾಗಿರ್ತದೆ. ನಿಲ್ಲಲು ಬಾರದ ಸ್ಥಿತಿಯಲ್ಲಿ ಮೇಜರ್ ರಾಜೇಶ್ ಅಧಿಕಾರಿ ಅವರು ಬಂದಿರ್ತಾರೆ. ಆದರೆ ಟೊಲೋಲಿಂಗ್ ಬೆಟ್ಟದ ಒಂದು ಬಂಕರ್ ಅನ್ನ ಸಂಪೂರ್ಣವಾಗಿ ಭಾರತದ ವಶಕ್ಕೆ ಮಾಡಿಕೊಂಡು ಅಲ್ಲಿಯೇ ಪ್ರಾಣವನ್ನು ಬಿಡ್ತಾರೆ. ಪಾಕಿಸ್ತಾನಿ ಸೈನಿಕರು ಮೇಲಿನಿಂದ ಭಾರತದ ಸೈನಿಕರಿಗೆ, ನಿಮಗೆ ತಾಕತ್ತಿದ್ದರೆ ರಾಜೇಶ್ ಅಧಿಕಾರಿಯ ಶವವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಸವಾಲನ್ನು ಹಾಕ್ತಾ ಇರ್ತಾರೆ. ಮೇಜರ್ ರಾಜೇಶ್ ಅಧಿಕಾರಿ ಅವರು ಶಾಂತವಾದ ಸಮಯದಲ್ಲಿ ಆ ಪತ್ರವನ್ನು ಓದಬೇಕಂತ ಅನ್ಕೊಂಡಿದ್ರು. ಆದ್ರೆ ಅವರೇ ಶಾಂತವಾಗಿ ಬಿಟ್ರು. ಮೇಜರ್ ರಾಜೇಶ್ ಅಧಿಕಾರಿ ಅವರು ತೀರಿ ಹೋದ ಸಂದರ್ಭದಲ್ಲಿ ಅವರ ವಯಸ್ಸು ಬರೀ 26 ಮಾತ್ರ. ಕಾರ್ಗಿಲ್ ಬೆಟ್ಟದ ಟೊಲೋಲಿಂಗ್ ಬೆಟ್ಟವನ್ನು ವಶಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ರಜಪೂತಾನ ರೈಫಲ್ಸ್ಗೆ ನೀಡಲಾಗಿತ್ತು. ರಜಪೂತಾನ ರೈಫಲ್ಸ್ ತನ್ನ ಯೋಜನೆಯಂತೆಯೇ ಕಾರ್ಗಿಲ್ ಬೆಟ್ಟದ ಕೆಳಗಡೆ ಹಲವಾರು ಗಳನ್ನ ನಿಲ್ಲಿಸಿ ಬೆಟ್ಟದ ಮೇಲಿದ್ದ ಪಾಕಿಸ್ತಾನಿ ಸೈನಿಕರ ಬಂಕರ್ಗಳ ಮೇಲೆ ಅನಿರೀಕ್ಷಿತ ದಾಳಿಯನ್ನ ಮಾಡಿ ಪಾಕಿಸ್ತಾನಿ ಸೈನಿಕರನ್ನ ಕಕ್ಕಾಬಿಕ್ಕಿಗೊಳಿಸಿದ್ರು. ಮತ್ತೊಂದು ತಂಡ ಬೆಟ್ಟದ ಮೇಲೆ ಹೋಗಿ ನೇರವಾಗಿ ಪಾಕಿಸ್ತಾನಿ ಸೈನಿಕರ ಜೊತೆಗೆ ಯುದ್ಧಕ್ಕೆ ನಿಂತು ಯಶ್ವೀರ್ ಸಿಂಗ್ ತೋಮರ್ ಅವರು ಪಾಕಿಸ್ತಾನಿ ಸೈನಿಕರ ಅಟ್ಟಹಾಸಕ್ಕೆ ಸಿಡಿಮಿಡಿಗೊಂಡು ಶವವಾಗಿ ಬಿದ್ದಿದ್ದ ಸೈನಿಕರ ಹತ್ತಿರ ಇದ್ದ ಗ್ರೆನೇಡ್ಗಳನ್ನ ಚೀಲಕ್ಕೆ ತುಂಬಿಕೊಂಡು ಅವರ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. 18 ಗ್ರೆನೇಡ್ಗಳನ್ನ ಪಾಕಿಸ್ತಾನಿ ಸೈನಿಕರ ಮೇಲೆ ಎಸೆದು ಒಂದೊಂದೇ ಬಂಕರ್ಗಳನ್ನ ವಶಪಡಿಸಿಕೊಳ್ತಾ ಹೋಗ್ತಾರೆ. 19ನೇ ಗ್ರೆನೇಡ್ ಅನ್ನ ಎಸೆಬೇಕೆನ್ನಷ್ಟರ ಹೊತ್ತಿಗೆ ಪಾಕಿಸ್ತಾನಿ ಸೈನಿಕರು ಯಶ್ವೀರ್ ಸಿಂಗ್ ತೋಮರ್ ಅವರ ಮೇಲೆ ಗುಂಡಿನ ಮಳೆಯನ್ನು ಗರಿತಾರೆ. ಯಶ್ವೀರ್ ಸಿಂಗ್ ತೋಮರ್ ಅವರು ಅಲ್ಲಿಯೇ ಕುಸಿದು ಬಿದ್ದು ಪ್ರಾಣವನ್ನು ಬಿಡ್ತಾರೆ. ಅವರ ಶವವನ್ನ ತಂದಾಗ ಅವರು ಒಂದು ಕೈಯಲ್ಲಿ ಗ್ರೆನೇಡ್, ಇನ್ನೊಂದು ಕೈಯಲ್ಲಿ ಬಂದೂಕು ಭದ್ರವಾಗಿತ್ತು. ಇನ್ನೊಂದು ಕಡೆಯಿಂದ ವಿವೇಕ್ ಗುಪ್ತಾ ಅವರು ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿಯನ್ನು ಮಾಡ್ತಾ ಅವರನ್ನ ಕಕ್ಕಾಬಿಕ್ಕಿಗೊಳಿಸಿ ಯಮನಾಗಿ ನಿಂತು ಬಿಡ್ತಾರೆ. ಅದಾಗಲೇ ಸಾಕಷ್ಟು ಜನರನ್ನ ಕೊಂದು 2-3 ಬಂಕರ್ಗಳನ್ನ ವಶಪಡಿಸಿಕೊಳ್ತಾರೆ. ಹೀಗೆ ಮುನ್ನುಗ್ಗುತ್ತಿರುವಾಗಲೇ ವಿವೇಕ್ ಗುಪ್ತಾ ಅವರ ಮೇಲೆ ಪಾಕಿಸ್ತಾನಿ ಸೈನಿಕರು ಗುಂಡನ್ನ ಹಾರಿಸಿ ಅವರಿಗೆ ನಿಲ್ಲಬಾರದ ಸ್ಥಿತಿಗೆ ಅವರು ಕಳಿಸಿಬಿಡ್ತಾರೆ. ವಿವೇಕ್ ಗುಪ್ತಾ ಅವರು ಇನ್ನೇನು ತಮ್ಮ ಜೀವ ಹೋಯ್ತು ಎನ್ನುವುದರಲ್ಲಿಯೇ ಮುಂದೆ ಇದ್ದ 7 ಜನ ಪಾಕಿಸ್ತಾನಿ ಸೈನಿಕರನ್ನ ಪಡೆದು ಸಾಯುವ ಸಂದರ್ಭದಲ್ಲೂ ಕೂಡ 7 ಜನರನ್ನ ಕೊಂದು ಬಿಡ್ತಾರೆ. 2 ದಿನಗಳ ನಂತರ ವಿವೇಕ್ ಗುಪ್ತಾ ಅವರ ಶವವನ್ನ ತಂದಾಗ ಅವರ ಪತ್ನಿ ಕ್ಯಾಪ್ಟನ್ ರಾಜಶ್ರೀ ಅವರು ಸೇನೆಯಲ್ಲಿ ವೈದ್ಯರಾಗಿದ್ದರು. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತೆರೆದುಕೊಂಡು ಯುದ್ಧದಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಹೋಗ್ತಾರೆ.
ಕಾರ್ಗಿಲ್ ಬೆಟ್ಟದ ಒಂದೊಂದೇ ಶಿಖರಗಳನ್ನು ವಶಪಡಿಸಿಕೊಂಡು ಭಾರತೀಯ ಸೇನೆ ಪಾಕಿಸ್ತಾನಿ ಸೇನೆಯನ್ನ ಕಕ್ಕಾಬಿಕ್ಕಿಗೊಳಿಸಿತ್ತು. ಕಲೋಬಾರ್ ಶಿಖರವನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನ ಗೋರ್ಖಾ ರೆಜಿಮೆಂಟ್ನ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರ ತಂಡಕ್ಕೆ ನೀಡಲಾಗಿತ್ತು. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಕಲೋಬಾರ್ ಶಿಖರವನ್ನು ಪ್ರವೇಶಿಸಿದ ತಕ್ಷಣವೇ ಪಾಕಿಸ್ತಾನಿ ಸೇನೆ ಗುಂಡಿನ ಮಳೆಯನ್ನ ಸುರಿಸೋದಕ್ಕೆ ಆರಂಭ ಮಾಡ್ತದೆ. ಒಂದು ಹೆಜ್ಜೆಯನ್ನ ಮುಂದಿಡಲಾರದಂತಹ ಪರಿಸ್ಥಿತಿ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಬರ್ತದೆ. ಆದರೂ ಕೂಡ ಧೃತಿಗೆಡದೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಹಿಂದಿ ಸಿನಿಮಾದ ರೀತಿಯಲ್ಲಿ ಮಿಷಿನ್ ಗನ್ ಅನ್ನ ಹಿಡಿದು ಪಾಕಿಸ್ತಾನಿ ಸೈನಿಕರತ್ತ ನುಗ್ಗುತ್ತಾರೆ. ಅವರ ತೋಳುಗಳಿಗೆ ಕಾಲುಗಳಿಗೆ ಗುಂಡುಗಳು ಪಡೆದರೂ ಕೂಡ ಅದರ ಕಡೆ ಒಂಚೂರು ಗಮನವನ್ನ ಕೊಡದೆ ಪಾಕಿಸ್ತಾನಿ ಸೈನಿಕರ ಹೆಡೆಮುರಿಯನ್ನ ಕಟ್ತಾರೆ. ಒಂದಿಷ್ಟು ಬಂಕರ್ಗಳನ್ನ ವಶಪಡಿಸಿಕೊಂಡ ನಂತರ ಬಂಡೆಗಳಲ್ಲಿ ಅಡಗಿ ಕೂತಿದ್ದ ಪಾಕಿಸ್ತಾನಿ ಸೈನಿಕರ ಮೇಲೆ ಗ್ರೆನೇಡ್ಗಳನ್ನ ಎಸೆತಾರೆ. ಆ ಸಂದರ್ಭದಲ್ಲಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಒಂದು ಗುಂಡು ತಗುಲುತ್ತದೆ. ಸಾಕಷ್ಟು ನೋವನ್ನು ಅನುಭವಿಸಿದಂತಹ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಮುಂದೆ ನಡೆಯಲಾಗದಂತಹ ಪರಿಸ್ಥಿತಿ ಬರ್ತದೆ. ತಾವು ಕೆಳಗೆ ಬಿದ್ದು ನ ಚೋಟು ಅವರನ್ನ ಬಿಡಬೇಡಿ ಎನ್ನುವಂತಹ ವಾಕ್ಯವನ್ನ ಹೇಳಿ ತಮ್ಮ ಉಸಿರನ್ನ ಚೆಲ್ತಾರೆ. ಹೀಗೆ ಒಂದೊಂದು ಶಿಖರವನ್ನ ಭಾರತೀಯ ಸೇನೆ ಗೆದ್ದು ಪಾಕಿಸ್ತಾನಿ ಸೈನಿಕರ ಅಟ್ಟಹಾಸವನ್ನ ಮೆಟ್ಟಿ ನಿಂತು ಕಾರ್ಗಿಲ್ ಪರ್ವತದ ಮೇಲೆ ಭಾರತದ ಧ್ವಜವನ್ನ ನೆಟ್ಟು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಎನ್ನುತ್ತಾ ಕಾರ್ಗಿಲ್ ಬೆಟ್ಟದ ಮೇಲೆ ಗೆಲುವಿನ ಕೇಕೆಯನ್ನ ಹಾಕ್ತವೆ.